Hello guys, good evening. I am Swami. Welcome back to my channel. ಸೊ ಈ ದಿನದ ನನ್ನ ಒಂದು ಟಾಪಿಕ್ಕು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಫಾರ್ ದ ಬಿಗಿನರ್ನಲ್ಲಿ ನನಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸಿನ ನಂಬರ್ ಸೀರೀಸ್ನಲ್ಲಿ ದಿಸ್ ಈಸ್ ಎ ಸೆಕೆಂಡ್ ವಿಡಿಯೋ ಐ ಥಿಂಕ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಯು ಅನ್ನುವಂಥ ಸಬ್ಜೆಕ್ಟ್ ಪ್ರೊನೌನ್ ಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟು ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ ಫಾರ್ ಆ್ಯಂಡ್ ಎವ್ರಿ ಬಿಗಿನರ್ಸ್. ಸೊ ಹಾಗಾಗಿ ನನ್ನ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಬಿಫೋರ್ ಆಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾ ಇದ್ದೀರಿ, ಫಾಲೋ ಮಾಡ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಮತ್ತು ಫಾಲೋವರ್ಸ್ ಆ್ಯಂಡ್ ಬಿಗಿನಿಂಗ್ ಲರ್ನರ್ಸ್ಗಳು ತಪ್ಪದೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕೆಳಗಡೆ ಕೊಟ್ಟಿರ್ತಕ್ಕಂಥ ನೋಟಿಫೈಗೆ ನೀವು ಪ್ರೆಸ್ ಮಾಡೋ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೌ ಲೆಟ್ ವಿ ಸ್ಟಾರ್ಟ್ ವಿತೌಟ್ ಡಿಲೇ ಆಫ್ ದ ಟೈಮ್. ಓಕೆ, ಸೊ ಡಿಯರ್ ಲರ್ನರ್ಸ್, ಇವತ್ತಿನ ಈ ಎರಡನೇ ಟಾಪಿಕ್ನಲ್ಲಿ ನಾನು ಯು ಅನ್ನುವಂಥ ಸಬ್ಜೆಕ್ಟ್ ಪ್ರೊನೌನ್ ಮೇಲೆ ನಿಮಗೆ ಇಂಪಾರ್ಟೆಂಟ್ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ಗಳನ್ನು ನಿಮಗೆ ತುಂಬ ಹೆಲ್ಪ್ ಆಗೋ ರೀತಿಯಲ್ಲಿ ನಾನು ಸೆಂಟೆನ್ಸ್ಗಳನ್ನು ತೊಗೊಂಬಂದಿದ್ದೀನಿ. ಸೊ ಹಾಗಾಗಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ಡೋಂಟ್ ಸ್ಕಿಪ್ ದ ವಿಡಿಯೋ ಅಂಟಿಲ್ ಕಂಪ್ಲೀಟ್ ಆಫ್ ದಿಸ್ ವಿಡಿಯೋ ಪ್ಲೀಸ್. ಓಕೆ, ಯು ಅಂದರೆ ಅಕಾರ್ಡಿಂಗ್ ಟು ದ ಕನ್ನಡ ಮೀನಿಂಗ್ಸು ನೀನು ಅಥವಾ ನೀವು ಅಂತ ಅರ್ಥ. ಬಹುಶಃ ನಿಮಗಿದು ಗೊತ್ತಿರುತ್ತೆ. ಸೊ ಇದ್ರಗಳ ಮೇಲೆ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ಗಳನ್ನು ನಾವು ಪ್ರತಿನಿತ್ಯ ನಾವು ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಬ್ಬ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಅದರ್ ಪೀಪಲ್ ಜೊತೆಗೆ ಆಗಿರ್ಬೋದು ರೆಗ್ಯುಲರ್ ಆಗಿ ನಾವು ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ. ಹಾಗಾದರೆ ನಾನು ತುಂಬ ಸೆಂಟೆನ್ಸಸ್ಗಳನ್ನು ನಾನು ತೊಗೊಂಬಂದಿದ್ದೀನಿ, ದಯವಿಟ್ಟು ನೀವು ವಾಚ್ ಮಾಡ್ತಾ ಇರಿ. ಓಕೆ, ಫಸ್ಟು ಯು ಕ್ಯಾನ್ ಡೂ ಇಟ್. ಯು ಕ್ಯಾನ್ ಡೂ ಇಟ್. ಇದರ ಕನ್ನಡದ ಅರ್ಥ ನೀವು ಅದನ್ನು ಮಾಡಬಹುದು. ಸೆಕೆಂಡ್, ಯು ಡಿಡ್ ವೆಲ್. ನೀವು ಚೆನ್ನಾಗಿ ಮಾಡಿದ್ದೀರಿ. ಥರ್ಡ್ ಒನ್, ಯು ಟೇಕ್ ಇಟ್ ನೌ. ನೀವು ಈಗ ತೆಗೆದುಕೊಳ್ಳಿ. ನೆಕ್ಸ್ಟ್, ಯು ಮೇ ಗೋ. ನೀವು ಈಗ ಹೋಗಬಹುದು. ಯು ಡೂ ವರ್ಕ್ ಹಾರ್ಡ್. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ಯು ಆರ್ ಎ ಗುಡ್ ಬಾಯ್. ನೀನು ಒಬ್ಬ ಒಳ್ಳೆಯ ಹುಡುಗ. ಸೊ ಡಿಯರ್ ಲರ್ನರ್ಸ್, ಡಿಯರ್ ಸಬ್ಸ್ಕ್ರೈಬರ್, ಡಿಯರ್ ಫಾಲೋವರ್ಸ್, ಪ್ಲೀಸ್ these are all is a common, a spoken, a sentences definitely will help to like is a and conversation with the other peoples. Okay, let's move on to the other slide please. Second one, you are a good student. ನೀನು ಒಬ್ಬ ಒಳ್ಳೆಯ ವಿದ್ಯಾರ್ಥಿ. ಯು ಸ್ಪೀಕ್ ಕರೆಕ್ಟ್ಲಿ. ನೀವು ಸರಿಯಾಗಿ ಮಾತನಾಡುತ್ತೀರಿ. ಯು ಕ್ಯಾನ್ ಯೂಸ್ ಇಟ್. ನೀವು ಅದನ್ನು ಬಳಸಬಹುದು. ಯು ಕ್ಯಾನ್ ಸ್ಟಾರ್ಟ್ ಯುವರ್ ವರ್ಕ್. ನೀವು ನಿಮ್ಮ ಕೆಲಸವನ್ನು ಆರಂಭಿಸಬಹುದು. ನೆಕ್ಸ್ಟ್, ಯು ಕಮ್ ಇನ್. ನೀವು ಹೊರಗೆ ಬನ್ನಿ. ಯು ಕಮ್ ಪ್ಲೀಸ್. ದಯವಿಟ್ಟು ನೀವು ಬನ್ನಿ. ಯು ಆರ್ ವೆಲ್ಕಮ್. ನಿಮಗೆ ಸ್ವಾಗತ ಅಥವಾ ಸುಸ್ವಾಗತ ಅಂತ ನಾವು ಡೆಫಿನೆಟ್ಲಿ ವಿ ಕ್ಯಾನ್ ಸೇ ಇನ್ ದಿಸ್ ಸೆಂಟೆನ್ಸ್. Okay, these are also, it's very important and also will help to the understanding these sentences with easily we can talk to with other peoples. Next, let's move on to the one more sentences please. You done a good job. ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ. You can start now. ನೀವು ಈಗ ಆರಂಭಿಸಬಹುದು. You come front. ನೀವು ಮುಂದಕ್ಕೆ ಬನ್ನಿ. You go back please. ನೀವು ದಯವಿಟ್ಟು ಹಿಂತಿರುಗಿ. ಯು ಗೋ ದೇರ್. ನೀವು ಅಲ್ಲಿಗೆ ಹೋಗು. ಯು ಸ್ಟ್ಯಾಂಡ್ ದೇರ್. ನೀವು ಅಲ್ಲಿ ನಿಲ್ಲು. ಯು ಸಿಟ್ ಡೌನ್ ಪ್ಲೀಸ್. ದಯವಿಟ್ಟು ನೀವು ಕುಳಿತುಕೊಳ್ಳಿ. ಓಕೆ, ಯಾವ ಯು ಅಂಡರ್ಸ್ಟ್ಯಾಂಡ್ ದೀಸ್ ಸೆಂಟೆನ್ಸಸ್? ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್ ಪ್ಲೀಸ್. ಓಕೆ, ಯು ಪ್ಲೇ ವೆಲ್. ನೀವು ಚೆನ್ನಾಗಿ ಹಾಡುತ್ತೀರಿ. ಯು ಡೋಂಟ್ ಕಮ್ ಇನ್. ನೀವು ಒಳಗಡೆ ಬರಬೇಡಿ. ಯು ನೀಡ್ ಲಿಟಲ್ ಮನಿ. ನಿಮಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ. ಯು ಡೋಂಟ್ ಹ್ಯಾವ್ ಎ ವರ್ಕ್. ನಿಮಗೆ ಏನು ಕೆಲಸವಿಲ್ಲ. ಯು ಹ್ಯಾವ್ ವರ್ಕ್ ನೌ. ನಿಮಗೆ ಈಗ ಕೆಲಸವಿದೆ. ಯು ಸ್ಪೀಕ್ ಸಮಥಿಂಗ್. ನೀವು ಏನಾದರೂ ಮಾತನಾಡಿರಿ. ಓಕೆ, ದೀಸ್ ಆರ್ ದ ಅಂಡ್ ಸ್ಪೋಕನ್ ಸೆಂಟೆನ್ಸಸ್ ಆಲ್ಸೋ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಯು ಬಿಕಾಸ್ ಆಫ್ ದಟ್ ಡಿಯರ್ ಫಾಲೋವರ್ಸ್, ವಾಟ್ ಐ ಆಮ್ ಟೆಲಿಂಗ್ ಟು ಯು, ಈ ಥರದ ಪ್ರತಿನಿತ್ಯ ನಾವು
ಸೊ ಫ್ರೀಕ್ವೆಂಟ್ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ನಾವು ದಿನನಿತ್ಯ ಬಳಕೆಯಲ್ಲಿ ಬಳಸಿದಾಗ ನಾವು ಎಫೆಕ್ಟಿವ್ ಆದಂಥ ಇಂಗ್ಲಿಷ್ ಸ್ಪೀಕರ್ ಆಗಲಿಕ್ಕೆ ನಮಗೆ ಆರಂಭಿಕರಿಗೆ ಸಾಧ್ಯ ಇದೆ, ಬಿಗಿನರ್ಸ್ಗೆ ಸಾಧ್ಯ ಇದೆ. ಹಾಗಾಗಿ ಈ ಥರ ಸೆಂಟೆನ್ಸ್ಗಳನ್ನು ನಾವು ಎಫೆಕ್ಟಿವ್ ಆಗಿ ಮಾತಾಡಬೇಕು. ಎಫೆಕ್ಟಿವ್ ಆಗಿ ವಿತೌಟ್ ಎರರ್ಸ್ ನಾವು ಮಾತಾಡ್ತಾ ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ನಮಗೆ ಏನು ಬರುತ್ತಂದರೆ ಇಟ್ ಕಮ್ಸ್ ಟು ಕಾನ್ಫಿಡೆನ್ಸ್ ಇನ್ ಅವರ್ ಮೈಂಡ್. ಅವಾಗೆ ಡೆಫಿನೆಟ್ಲಿ ನಾವು ಮಾತಾಡ್ಬೋದು, ನಿರ್ಗಳವಾಗಿ ಕೂಡ ನಾವು ಮಾತಾಡ್ಬೋದು. ಓಕೆ, ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್ ಪ್ಲೀಸ್. ಯು ಹ್ಯಾವ್ ಟು ಡೂ ಸಮಥಿಂಗ್. ನೀವು ಏನಾದರೂ ಮಾಡಿ. ಯು ಹ್ಯಾವ್ ಟು ಸ್ಪೀಕ್ ನೌ. ನೀವು ಈಗ ಮಾತನಾಡುತ್ತೀರಿ. ಯು ಹ್ಯಾವ್ ಲಾಟ್ ಆಫ್ ನಾಲೆಡ್ಜ್. ನೀವು ಸಾಕಷ್ಟು ಜ್ಞಾನವನ್ನು ಹೊಂದಿದ್ದೀರಿ. ಯು ಆರ್ ಎ ಬೆಸ್ಟ್ ಫ್ರೆಂಡ್. ನೀನು ಒಬ್ಬ ಒಳ್ಳೆಯ ಸ್ನೇಹಿತ. ಯು ಆರ್ ಎ ಟ್ಯಾಲೆಂಟೆಡ್ ಬಾಯ್. ನೀವು ಒಬ್ಬ ಜಾಣ ಹುಡುಗ. ಸೊ ಯು ಹ್ಯಾವ್ ಎ ಲಾಟ್ ಆಫ್ ಸ್ಕಿಲ್ಸ್. ನೀವು ಸಾಕಷ್ಟು ಕೌಶಲ್ಯಗಳನ್ನು ಹೊಂದಿದ್ದೀರಿ. ಸೊ ಡಿಯರ್ ಫಾಲೋವರ್ಸ್, ಸೊ ಈ ಥರದ ನಾವು ಸೆಂಟೆನ್ಸಸ್ಗಳನ್ನು ನಾವು ದಿನ ಬಳಕೆಯಲ್ಲಿ ಹೆಚ್ಚಾಗಿ ನಾವು ಎಂಬ ಸಬ್ಜೆಕ್ಟ್ ಪ್ರೊನೌನ್ಸ್ಗಳಲ್ಲಿ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತೀರಿ. ಕೆಲವೊಂದಿಷ್ಟು ಲರ್ನರ್ಸ್ಗಳು, ಕೆಲವೊಂದಿಷ್ಟು ಬಿಗಿನರ್ಸ್ಗಳು ನಾವು ಆರಂಭದಲ್ಲಿ ಸ್ಟಾರ್ಟ್ ಮಾಡ್ತಾ ಇರಲ್ಲ. ಹಾಗಾಗಿ ಈ ಥರದ ಸೆಂಟೆನ್ಸಸ್ಗಳನ್ನು ನಾವು ಪ್ರತಿನಿತ್ಯ ದಿನದ ಬಳಕೆಯನ್ನು ನಾವು ಮಾಡಿದಾಗ ಡೆಫಿನೆಟ್ಲಿ ಒನ್ಸ್ ಅಗೇನ್ ನಿಮಗೆ ಇಟ್ ಕಮ್ಸ್ ಟು ಕಾನ್ಫಿಡೆನ್ಸ್ ಯು ಪೀಪಲ್ ಆ್ಯಂಡ್ ಈಸಿಲಿ ಟಾಕ್ ಟು ವಿತ್ ಅದರ್ ಪೀಪಲ್ ವಿತೌಟ್ ಎರರ್, ವಿತೌಟ್ ಮಿಸ್ಟೇಕ್ಸ್ ಅನ್ನೋದು ನನ್ನ ಒಂದು ಕಾನ್ಸೆಪ್ಟು. ಓಕೆ, ಸೊ ಈ ದಿನದ ಈ ಕಂಪ್ಲೀಟ್ ವಿಡಿಯೋ ಖಂಡಿತವಾಗಿ ನಾನು ಎಲ್ಲರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತೀರಿ ಮತ್ತು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗತ್ತಂತ ನಾನು ಕೂಡ ಭಾವಿಸಿರ್ತೀನಿ. ಹಾಗಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾ ಇದ್ದೀರಿ, ತಪ್ಪದೆ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಈ ವಿಡಿಯೋ, ಸೊ ಖಂಡಿತವಾಗಿ ಈ ವಿಡಿಯೋ ಹೆಲ್ಪ್ ಆಗೋದ್ರಿಂದ ಬೇರೆಯವರಿಗೆ ನಾವು ಶೇರ್ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದಂದರೆ ಡೆಫಿನೆಟ್ಲಿ ಸೊ ಯು ಕ್ಯಾನ್ ಶೇರ್ ಟು ಅದರ್ ಪೀಪಲ್. ಓಕೆನಾ? ಸೊ ಮುಂದಿನ ವಿಡಿಯೋ ಖಂಡಿತವಾಗಿ ಈ ಒನ್ ಮೋರ್ ಸಬ್ಜೆಕ್ಟ್ ಪ್ರೊನೌನ್ಸ್ಗಳ ಮೇಲೆ ನಾನು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಸೊ ಖಂಡಿತವಾಗಿ ಡಿಯರ್ ಫಾಲೋವರ್ಸ್ಗೆ ನಿಮಗೆ ಒಂದು ಅಸೀವ್ ಕೊಡ್ತೀನಿ, ನಿಮಗೊಂದು ಭರವಸೆಯನ್ನು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳ್ತೀನಿ. ಸೊ ನಾನು ಮಾಡುವಂಥ ಬೇಸಿಕ್ ಲೆವೆಲ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಎಲಿಮೆಂಟ್ರಿ ಲೆವೆಲ್ಗೆ ಮತ್ತು ಅಡ್ವಾನ್ಸ್ ಲೆವೆಲ್ಗೆ ಹೇಗೆ ಸಿಸ್ಟಮೆಟಿಕ್ ಆಗಿ ಕಲಿಬೇಕು, ಹೇಗೆ ತಿಳ್ಕೋಬೇಕು, ಹೇಗೆ ನಾವು ಮಾತಾಡಬೇಕನ್ನುವಂಥ ನಾನು ಮಾಡುವ ವಿಡಿಯೋಗಳನ್ನು ನೀವು ಯಾವುದೇ ಕಾರಣಕ್ಕೆ ನೀವು ಮಿಸ್ ಮಾಡ್ಕೊಳ್ಳಾರ್ದೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ, ಬಟ್ ನಾನು ನಿಮಗೆ ಮತ್ತೆ ಒಂದು ಸಾರಿ ನಿಮಗೆ ಭರವಸೆ ನೀಡ್ತೀನಿ, ಡೆಫಿನೆಟ್ಲಿ ಯು ಆರ್ ಬಿಕಮ್ ಎ ವೆರಿ ಗುಡ್ ಇಂಗ್ಲೀಷ್ ಸ್ಪೀಕರ್ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಧನ್ಯವಾದಗಳು.